ಬಡ ಗರ್ಭಿಣಿಯರ ಬಳಿ ವಸೂಲಿಗೆ ಇಳಿದ್ರ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ. ಯಾದಗಿರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬರ್ತಾರೆ. ಹೆರಿಗೆಗೆ ಬಂದವರಿಂದ ಪ್ರತ್ಯೇಕವಾಗಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ. ಹೆರಿಗೆಗೆ ಆಸ್ಪತ್ರೆಗೆ ಬಂದಿದ್ದ ಭೀಮಾಬಾಯಿ ಎಂಬ ಗರ್ಭಿಣಿ ಶಹಾಪುರ ತಾಲೂಕಿನ ಮದ್ದರಕಿ ಗ್ರಾಮದ ಭೀಮಾಬಾಯಿ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಸಿಬ್ಬಂದಿಯಿಂದ ಹಣಕ್ಕೆ ಬೇಡಿಕೆ ಇಡಲಾಗಿದೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಗರ್ಭಿಣಿಯನ್ನ ವೀಲ್ಚೇರ್ನಲ್ಲಿ ಕರೆದೊಯ್ಯುವುದಕ್ಕೆ ಹಣ ವಸೂಲಿ, ಹೆರಿಗೆ ನಂತರ ಬಟ್ಟೆ ಬದಲಾಯಿಸುವ ಸಿಬ್ಬಂದಿಯಿಂದಲೂ ಕೂಡ ಹಣಕ್ಕೆ ಬೇಡಿಕೆ ಅಂತೆ. ಆಪರೇಷನ್ ಥಿಯೇಟರ್ ಸಿಬ್ಬಂದಿ 500 ರೂಪಾಯಿ ಕೇಳ್ತಾರಂತೆ, ವೀಲ್ಚೇರ್ ಸಿಬ್ಬಂದಿ 400 ರೂಪಾಯಿ ಅಂತೆ, ಸಹಾಯಕ ಸಿಬ್ಬಂದಿ 200 ರೂಪಾಯಿ ಹಣ ವಸೂಲಿ. ಒಟ್ಟು ದುಡ್ಡಿದ್ರೆ ಮಾತ್ರ ಇಲ್ಲಿ ಹೆರಿಗೆ, ಇಲ್ಲದೆ ಇದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆ ಅನ್ನೋದು ತೆಗೆದು ಬಿಡಿ, ಖಾಸಗಿ ಅಂತ ಹಾಕೊಳ್ಳಿ, ಎಷ್ಟು ಬೇಕಷ್ಟು ದುಡ್ಡು ಮಾಡ್ಕೊಳ್ಳಿ. ಇದು ರೊಕ್ಕ ಕೊಡತಕ್ಕ ತಂದಿಲ್ಲಲ್ಲ ಪೇಷಂಟ್ ಏನು ರೊಕ್ಕ ಕೊಡತಕ್ಕ. ಕೆಳಗಿನಕ್ಕೆ ನೀವು ಯಾರ ಕಡೆ ಅವರಮ್ಮ? ಭೀಮ್ಬಾಯಿ ಗಂಡನ ಹೆಸರೇನು? ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ಮೇಲೆ ಅನುಕೂಲಕ್ಕೆ ತಕ್ಕಂಗಿರ್ಬೇಕು. ಅದನ್ನ ಬಿಟ್ಟು ಎಲ್ಲದಕ್ಕೂ 500 ರೂಪಾಯಿ 200 ರೂಪಾಯಿ 100 ರೂಪಾಯಿ ಅಂತ ಕೇಳ್ತಾ ಕೂತ್ರೆ ಯಾರದು ಸಿಬ್ಬಂದಿಗಳು? ಆಕ್ಷನ್ಸ್ ಆಗಿದ್ಯಾ ಆಗಲ್ವಾ, ಅಥವಾ ಎಲ್ಲ ಗೊತ್ತಿದ್ದು ಸುಮ್ ಕೂತಿದಾರ? ನಿಜಕ್ಕೂ ಕೂಡ ಇದು ಏನೋ ಗರ್ಭಿಣಿ ಹೆರಿಗೆಗೆ ಅಂತ ಬರ್ತಕ್ಕಂತ ಗರ್ಭಿಣಿ ಮಹಿಳೆಯರಿಗೆ ಒಂದ್ ರೀತಿ ಆತಂಕದ ಸಂಗತಿ ಅಂತ ಹೇಳ್ಬೋದು. ಮತ್ತೆ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಬೇಕಾದ ಏನು ಸಿಬ್ಬಂದಿಗಳು ಮತ್ತು ಬೇರೆ ಬೇರೆ ಸಿಬ್ಬಂದಿಗಳು ಕೂಡ ಏನು ಗರ್ಭಿಣಿಯರು ಆಗಮಿಸ್ತಾರೆ, ಅವರಿಗೆ ಹೆರಿಗೆಯ ಸಮಯದಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡಲು ಕೂಡ ಹಣ ಸ್ವೀಕರಿಸುವ ದಂಧೆ ಮೊದಲಿನಿಂದಲೂ ಕೂಡ ಮಾಡ್ಕೊಂಡ್ ಬಂದಿರುವಂತ ಮಾತು ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ಇದು ಎಲ್ಲವನ್ನು ಗೊತ್ತಿದ್ರು ಕೂಡ ಏನು ಆಸ್ಪತ್ರೆಗಳ ವೈದ್ಯರು ಕೂಡ ಒಂದ್ ರೀತಿಯಲ್ಲಿ ಮೌನಕ್ಕೆ ಶರಣಾಗಿರೋದು ಕೂಡ ಒಂದ್ ರೀತಿಯಲ್ಲಿ ಅವ್ರಿಗೆ ಏನಾದ್ರು ಇದರಲ್ಲಿ ಪಾಲು ಹೋಗುತ್ತಿದೆ ಅಂತ ಒಂದು ಅನುಮಾನ ಕೂಡ ಮೂಡುತ್ತೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಂದ್ರೆ ಬಡವರು ಹಾಗೂ ಮಧ್ಯಮ ವರ್ಗದವರು ಆಗಮಿಸ್ತಾರೆ ಚಿಕಿತ್ಸೆಗೆ. ಆದ್ರೆ ಬಂದಂತ ಎಲ್ಲಾ ರೋಗಿಗಳಿಗೆ ಸಮರ್ಪಕವಾದ ಚಿಕಿತ್ಸೆ ನೀಡಿ ಅವ್ರಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಡ್ಬೇಕಾದ ಸಿಬ್ಬಂದಿಗಳೇ ಒಂದ್ ರೀತಿಯಲ್ಲಿ ಹಣ ಕೊಡದಿದ್ದರೆ ಒಂದ್ ರೀತಿಯ ಅಸಹಕಾರ ಚಳವಳಿನೇ ಮಾಡುತ್ತಿದ್ದಾರೆ ಎಂಬುದು ಕೂಡ ಸರ್ಕಾರಿ ಸಿಬ್ಬಂದಿಗಳ ವಿರುದ್ಧ ಗಂಭೀರವಾದ ಆಪಾದನೆ ಕೇಳಿ ಬರ್ತದೆ. ಇದನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಕೂಡ ಗಂಭೀರವಾಗಿ ಪರಿಗಣಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳೋದು ಕೂಡ ಅಗತ್ಯವಿದೆ ಎಂಬ ಮಾತು ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ಬಹಳ ದೂರದಿಂದ ಕೂಡ ಮಹಿಳೆಯರು ಬರ್ತಾರೆ, ಯಾಕಂದ್ರೆ ಉತ್ತಮವಾದ ಚಿಕಿತ್ಸೆ ಸಿಗ್ತವೆ ಅನ್ನುವ ಕಾರಣಕ್ಕಾಗಿ ಬರ್ತಾರೆ. ಆದ್ರೆ ಇಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯಿಂದ ಅಮಾನವೀಯವಾಗಿ ವರ್ತನೆ ಮಾಡುವ ಮೂಲಕ ಏನ್ ರೋಗಿಗಳಿಗೆ ಒಂದ್ ರೀತಿ ಇದು ಅವಮಾನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಿಂದ ಆ ಶುಲ್ಕ ಇಲ್ಲದೆ ಉಚಿತವಾಗಿ ಅವ್ರಿಗೆ ಸೇವೆ ನೀಡುವುದು ಕೂಡ ಸಿಬ್ಬಂದಿಗಳ ಕರ್ತವ್ಯ ಆಗಿದೆ. ಅವು ಇದಕ್ಕಾಗಿ ಕೂಡ ಸಿಬ್ಬಂದಿಗಳಿಗೆ ಆ ರಾಜ್ಯ ಸರ್ಕಾರ ಕೂಡ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಕೂಡ ವೇತನ ಪಾವತಿ ಮಾಡ್ತದೆ. ಆದ್ರೆ ಕೂಡ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಂಡ್ರು ಕೂಡ ಅಲ್ಲಿನ ಸಿಬ್ಬಂದಿಗಳು ಹೆರಿಗೆ ಬರುವಂತ ಮಹಿಳೆಯರಿಗೆ ವಿಪರೀತವಾಗಿ ನೋವು ಕೊಡುತ್ತಿರೋದು ಕೂಡ ಒಂದು ಆತಂಕದ ಸಂಗತಿ ಅಂದ್ಕೊಳ್ಳುವುದು. ಒಂದ್ ಕಡೆ ಹೆರಿಗೆ ನೋವಾದ್ರೆ ಒಂದ್ ಕಡೆ ಹಣದ ನೋವು ಕೂಡ, ಎರಡೂ ನೋವುಗಳನ್ನು ಅನುಭವಿಸುವಂತ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಇದು ಆರ್ಥಿಕವಾಗಿ ಭಾರಿ ಹೊರೆ ಆಗ್ತದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ.